ಪ್ರದೀಪ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಕುಮಾರಸ್ವಾಮಿಯವರನ್ನ ಪ್ರಶ್ನಿಸಿರುವಂಥದ್ದು, ಅವರ ನೈತಿಕತೆ ವಿಚಾರವನ್ನು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿರುವಂಥದ್ದು, ಹೆಂಗೆ ಇಂಥವ್ರನ್ನ ಕರ್ಕೊಂಡು ಹೋಗಿದ್ದೀರಿ ಅಂತ ಹೇಳ್ಕೊಂಡು ಸರ್ ಈಗ ಬಿ ಜೆ ಪಿಯವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂಥದ್ದು? ಈಗ ಅಲ್ಲಿ ಒಂದೇ ಜಾತಿಗೆ ಸಂಬಂಧಪಟ್ಟವ್ರು ಏನಾರ ಕರ್ಕೊಂಡು ಹೋಗಿದಾರಾ? ಇಲ್ಲ, ಎಲ್ಲ ಅಭ್ಯರ್ಥಿಗಳನ್ನ ಕರ್ಕೊಂಡವ್ರೆ. ಅದು ಒಂದು ಜಾತಿಗೆ ಸೀಮಿತವಾದದಲ್ಲ. ಎರಡನೇದು ಪಾಯಿಂಟು, ಅವರೇನು ಹೇಳಿದ್ದಾರೆ, ನೀವು ಮಠವನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಸಿದ್ದರಾಮಯ್ಯನವರು ಸ್ವತಃ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ನಾವು ಜಾತಿ ಭೇದ ಮಾಡಲ್ಲ ಅಂತ ಹೇಳ್ತಕ್ಕಂಥವ್ರು, ದೇವ್ರನ್ನ ನಂಬಲ್ಲ ಅಂತವರು ಯಾಕೆ ಹೋದ್ರು ಮುಖ್ಯಮಂತ್ರಿಗಳು? ಇವರ ಅಭ್ಯರ್ಥಿಗಳು ಯಾಕೆ ಹೋದರು? ಯಾವ ಕಾರಣಕ್ಕೋಸ್ಕರ ಹೋದರು? ಮುಂದುವರಿದು ಅವರೇ ಹೇಳ್ತಾರೆ, ನಾನೇ ಅವ್ರನ್ನ ಕಳಿಸ್ತೆ ಅಂತ ಅವರೇ ಒಪ್ಕೋತಾರೆ. ಡಿ ಕೆ ಶಿವಕುಮಾರೇ ಒಪ್ಕೋತಾರೆ, ನಾನೇ ಅವ್ರನ್ನೆಲ್ಲರೂ ಕಳಿಸಿದ್ದೆ ನಮ್ಮ ಅಭ್ಯರ್ಥಿಗಳನ್ನ, ನಾನು ಸಪ್ರೇಟಾಗಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ದೆ ಅಂತ. ಇವರು ಹೋದರೆ ಮಾತ್ರ ಸರಿ, ನಾವು ಹೋದರೆ ಮಾತ್ರ ತಪ್ಪು. ಇದುವರೆಗೆ ಮಠವನ್ನು ಕಟ್ಟುವಲ್ಲಿ ದೇವೇಗೌಡರು ದೊಡ್ಡ ಪಾತ್ರ ಇದೆ. ಇವತ್ತು ಮಠದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಪೂಜ್ಯ ಎಲ್ಲ ಮಠಾಧೀಶರುಗಳ ಜೊತೆ ಉತ್ತಮದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆದರೆ ಮಠ ಹೊಡೆದಿದ್ಯಾರೋ ಅಂತ ಕೂಡ ಅವರು ಮಾತಾಡಿದ್ದಾರೆ. ಇರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೂರಾರು ಮನೆಗಳನ್ನು ಒಡೆದು ದೊಡ್ಡ ಹೈಪರ್ ಸೂಪರ್ ಮಾರ್ಕೆಟ್, ದೊಡ್ಡ ಕಾಲೇಜು ಬಂಗ್ಲೆಗಳು ಕಟ್ಕೊಂಡಿರೋ ಅವರು. ಅದಕ್ಕೇನು ಮೂಲ ಹೇಳಿ? ಒಬ್ಬ ರೌಡಿಸಮ್ ಹಿನ್ನೆಲೆಯಿಂದ ಬಂದಂಥವ್ರು ಇಷ್ಟು ದೊಡ್ಡ ಕಾಲೇಜ್ಗಳು, ದೊಡ್ಡ ಮಾರ್ಕೆಟ್ಗಳು ಎಲ್ಲಿಂದ ಬಂತು ದುಡ್ಡು? ಅದು ಕಾಲ ಅದು ಜನಕ್ಕೂ ಹೇಳಿ, ಅದು ಯಾವ ರೀತಿ ಮಾಡ್ತೀವಿ ಅಂತ ಪಬ್ಲಿಕ್ಕಿಗೂ ಬರಲಿ. ಅದು ಅವರು ಆ ಥರ ಅದು ಬೆಳೀಲಿ, ಇವರು ಯಾವ ಥರ ಬೆಳೆದ್ರು ಅಂತ ಆದಿ ತೋರಿಸ್ಲಿ. ಇವರು ಕನಕಪುರದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಹೊಡೆದಿರ್ತಕ್ಕಂಥ ದೊಡ್ಡ ಬಂಡೆಗಳು, ದೊಡ್ಡ ಏನೇನು ಮಾಡಿದ್ದಾರೆ ಅಂತ ಗೊತ್ತಿದೆ. ಬೆಟ್ಟಗಳನ್ನು ಕರಗಿಸ್ಬಿಟ್ಟಿದ್ದಾರೆ. ಆ ಥರ ಕೆಲಸವನ್ನು ದೇವೇಗೌಡರ ಕುಟುಂಬ ಆಗಲಿ ಕುಮಾರಣ್ಣವರಾಗಲಿ ಮಾಡಿಲ್ಲ. ಮನೆಗಳನ್ನು ಕಟ್ಟುವ ಕೆಲಸವನ್ನು, ಮನಸ್ಸುಗಳನ್ನು ಕಟ್ಟುವ ಕೆಲಸವನ್ನು ಬಡವರಿಗೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಪ್ರಧಾನಮಂತ್ರಿಯಾಗಿ ದೇವೇಗೌಡರು, ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿ ಬಡವರ ಪರವಾಗಿ ಚಿಂತನೆ ಮಾಡಿದಂಥವ್ರು, ಬಡವರ ಮನೆಯಲ್ಲಿ ಮಲಗಿದಂಥವ್ರು ಅದು ದೇವೇಗೌಡರು. ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಕೆಲಸ. ಓಕೆ 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 ಆದರೆ ನೀವು ಯಾವ್ಯಾವ್ದನ್ನ ಹೊಡೆದಿದ್ದೀರಿ ಅಂತ ಹೇಳ್ಕೊಂಡು ಪ್ರದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ಪರ್ಸನಾಲಿಟಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಐ ಆಮ್ ರೆಡಿ ಫಾರ್ ದಟ್. ಯಾರು ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ, ಅವ್ರು ಹೇಳಿದೆಲ್ಲ ಕೇಳಿಸ್ಕೊಳ್ಳಿ, ಅವ್ರು ಹೇಳಿದೆಲ್ಲ ಕೇಳಿಸ್ಕೊಳ್ಳಿ. ಬಯ್ಯರ್ ನೀವು, ನಾವಲ್ಲ. ಓಕೆ 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 ಪ್ರದೀಪ್ ಅವರೇ, ಇಲ್ಲಿ ಯಾರ ಬಗ್ಗೆ ಯಾವ ಕಾಲದಲ್ಲಿ ಹೇಗೆಲ್ಲ ಬೈತಾರೆ, ಹೇಗೆಲ್ಲ ಬದಲಾಗುತ್ತೆ ಅನ್ನುವಂಥದ್ದು ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಓಕೆ, ಅದನ್ನ ಇಟ್ಕೊಂಡು ನಾವು ಅದನ್ನ ಓಕೆ ಅವ್ರು ಮಾತಾಡ್ತಿದ್ರೆ ಒಂದು ನಿಮಿಷ ಅವ್ರು ಮಾತಾಡ್ತಾರೆ. ಆಯ್ತು ಮಹೇಶ್ ಅವರೇ, ಓಕೆ ಆಯ್ತು. ಇಲ್ಲಿ ಯಾರದೇ ವೈಯಕ್ತಿಕವಾಗಿ ಯಾರ್ಯಾರು ಏನು ಮಾಡ್ತಾರೆ ದಯವಿಟ್ಟು ಒಂದ್ ನಿಮಿಷ ಆಯ್ತು. ಯಾರ್ಯಾರು ಯಾವ್ಯಾವ ಮೌಲ್ಯಗಳನ್ನು ಹಿಂಗೆ ಮಾಡ್ತಾರೆ ಮಾತಾಡೋಣ. ಒಂದ್ ನಿಮಿಷ ರೀ ಮಹೇಶ್ ಅವ್ರೆ, ಒಂದ್ ನಿಮಿಷ ಮಹೇಶ್ ಅವ್ರೆ, ದಯವಿಟ್ಟು ನೀವು ಮಾತಾಡಿ ನೀವು ಭಾಷಣ ಬೇಡ, ದಯವಿಟ್ಟು ಭಾಷಣ ಬೇಡ ಅಂತ, ದಯವಿಟ್ಟು ಭಾಷಣ ಬೇಡ, ದಯವಿಟ್ಟು ಭಾಷಣ ಬೇಡ. ಇಲ್ಲಿ ನೇರವಾಗಿ
ತೇಜಸ್ವಿ ಅಲ್ಲ ಸರ್, ಈಗ ಒಂದು ನಾವ್ ಏನ್ ಮಾತಾಡ್ತೀವಿ ಇರಿ, ಇರಿ, ಇರಿ. ಇವ್ರು ಹೆಂಗ್ ಗೊತ್ತಾ, ನೀವು ಆ ರೀತಿಯಾದಂತ ಕಿಚ್ಚಾಡ್ಬಿಟ್ರೆ? ಇದು ಅಲ್ಲ ಸರ್, ಪ್ರವಚನ ಬೇಡ ಟೈಮ್ ನೀವು. ಕೊಟ್ಟಾದ್ಮೇಲೆ ದಯವಿಟ್ಟು ಟೈಮ್ ಪ್ರವಚನ ಬೇಡ ಇವಾಗ, ದಯವಿಟ್ಟು. ನಾನು ಸುಮ್ನೆ ಕೂತ್ಕೋತೀನ Yes, yes, yes. ನೈತಿಕತೆ ಬಗ್ಗೆ ಮಹೇಶ್ ಅವ್ರು ಹೇಳ್ತಾರೆ. ಅಲ್ಲ ಇಲ್ಲಿ ಇರುವಂತದ್ದು ಒಂದ್ ನಿಮಿಷ. ಒಡೆದಿರುವಂತದ್ದು ನೀವು ಹೇಳ್ತಿದ್ರಲ್ಲ ಮಠ ಒಡೆದ್ರು ಅಂತ ಹೇಳ್ಕೊಂಡು ಹೇಳ್ತಿರಲ್ಲ, ಒಂದ್ ನಿಮಿಷ. ನೀವು ಹೇಳಿದ್ರ ಹರಿಪ್ರಸಾದ್, ನಾನು ಅವ್ರು ಇವ್ರು ಹೇಳಿದ್ದನ್ನು ಹೇಳ್ತಾ ಇಲ್ಲ. ಪಬ್ಲಿಕ್ ಡೊಮೇನ್ ಅಲ್ಲಿ ಯಾರು ಹೇಳಿದ್ರು? ಮಠದ ಎಲ್ಲಾ ಪ್ರಾಸೆಸ್ ಅನ್ನ ನಾನೇ ಇಂಟರ್ವ್ಯೂ ಮಾಡಿದ್ದೀನಿ. ಬಾಲಗಂಗಾಧರನಾಥ ಸ್ವಾಮೀಜಿಯನ್ನ ನಾನು ಪತ್ರಕರ್ತೆಯಾಗಿ ಇಂಟರ್ವ್ಯೂ ಆಯ್ತು ಮಾಡಿದ್ದೀನಿ. ನೀವು ಆಯ್ತಾ? ಉತ್ತರ ನಿಮ್ಮ ಹತ್ರ ಪಡ್ಕೊಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೊಡ್ರಿ ಅಂತ. ಆಮೇಲೆ ಓಕೆ ಮೈತ್ರಿ time ನನಗೂ ಇರಿ, ಇರಿ, ಇರಿ. ಕೊಡ್ಬೇಕು. ನೀವು ಇಬ್ಬರ time ಅನ್ನ ನನಗೂ ಕೊಡ್ಬೇಕು ತಾನೆ. ನೀವು. ಓಕೆ ಇಬ್ಬರ time ಅನ್ನ ಓಕೆ ಮಾತಾಡಿ ನೀವು ಈಗ. ಒಬ್ಬ ಮಾತಾಡಿ, ಡಿ ಕೆ ಮಾತಾಡಿ, ಶಿವಕುಮಾರ್ ಮಾತಾಡಿ. ಒಂದು ಡೈಲಾಗ್ ಇಷ್ಟು ಡಿಸ್ಟರ್ಬ್ ಆಗ್ಬಿಟ್ರೆ ಯಾಕೆ ಅಯ್ಯೋ, ಇಂಥ 100 dialogue ಡಿಸ್ಟರ್ಬ್ ನಾವು ಆಗ್ತೀರಾ? ಕೇಳಿದ್ದೀವಿ. ಡಿಕ್ಲೇರ್ ಮಾಡಿದ್ದಾರೆ, ಇಡಿ ಕೇಸ್ ಹಾಕಿದ್ದೀರಾ, ಸಿಬಿಐ ಕೇಸ್ ಹಾಕಿದ್ದೀರಾ, ಕೋರ್ಟ್ ಆಫ್ ಲಾ ನಲ್ಲಿ ಅದು ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಡಿ ಕೆ ದೇಶ ಬಿಟ್ಟೋಡೋಗಿಲ್ಲ, ಕನಕಪುರ ಬಿಟ್ಟೋಡೋಗಿಲ್ಲ, ಬಂಡೇನೆ ಅದು ಮೈಸೂರಿನ ಟಗರೆ, ಅದೇನು ಓಡೋಗೋ ಪ್ರಶ್ನೆ ಇಲ್ಲ. ಜನಸಾಮಾನ್ಯರಿಂದ 136 ಸೀಟ್ ಬರಬೇಕಾದ್ರೆ ಪರಿಶ್ರಮದಿಂದ ಎಲ್ಲ ಗುಡ್ಡು ಬ್ಯಾಡು ಅಗ್ಲಿ ಎಲ್ಲ ಮಾತಾಡಿದ ಮೇಲೆನೆ ಓಟ್ ಹಾಕಿರೋದು ಜನ. ಅದ್ ಬಿಡಿ, ಅದೆಲ್ಲ ಆ ರೀತಿ ಡಿಬೇಟ್ ಮಾಡಕ್ ಹೋದ್ರೆ ಅಮೂಲ್ಯ ಸಮಯ ಹಾಳು ಮಾಡೋದ್ ಬೇಡ, ಪ್ರಶ್ನೆ ಅದಲ್ಲ. ಸನ್ಮಾನ್ಯ ದೇವೇಗೌಡಜಿ ಅವರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಅಲ್ವಾ? ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಡಿಬೇಟ್ ಮಾಡೋಣ. ಈಗ ಯಡಿಯೂರಪ್ಪನವರಿಗೆ 20 ತಿಂಗಳ ಅಧಿಕಾರವನ್ನ ಅನುಭವಿಸಿದ ಮೇಲೆ, ಚಿಕ್ಕವರಾದ್ರೂ ಕೂಡ ಮೊದಲು ಅಧಿಕಾರ ತಗೊಂಡು 20 ತಿಂಗಳು ಅನುಭವಿಸಿ ಯಡಿಯೂರಪ್ಪನವರಿಗೆ 2008ರಲ್ಲಿ ದ್ರೋಹ ಮಾಡಿದ ನೈತಿಕತೆ ಬಗ್ಗೆ, ಕುಮಾರಸ್ವಾಮಿ ಅವರು ದ್ರೋಹ ಮಾಡಿದ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ? ಸಿದ್ದುವನ ಅಂತ ಹೇಳಿದ್ರಲ್ವಾ, ನಾನು ಮತ್ತೆ ಹೇಳಿದ್ದೀನಿ, ನಮ್ಮ MLAs ಮೇಲೆ ಯಾಕೆ ನೀವು ಕೇಸೆಲ್ಲ ಯಾಕೆ ಹಾಕಿದ್ರಿ? ಹಾಗಾದ್ರೆ MLAs ಹೋದಾಗ ಸಿದ್ದರಾಮಯ್ಯನವ್ರನ್ನ JDS ಅಲ್ಲೇ ಇದ್ರಲ್ವಾ, 58 ಸೀಟ್ ಬಂದಿತ್ತಲ್ಲ, ಸಿದ್ದರಾಮಯ್ಯನವ್ರ ಕೊಡುಗೆ ಏನು ಇಲ್ವಾ? ಸಿದ್ದರಾಮಯ್ಯನವ್ರನ್ನ ತಡ್ಕೊಳಕ್ಕಾಗ್ಲಿಲ್ವಾ? ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರ್ಬೇಕಾದ ಸ್ಥಿತಿ ಯಾಕೆ ಬಂತು? ಸಿದ್ದರಾಮಯ್ಯನವ್ರ ಕೊಡುಗೆ ಇಲ್ಲದೆ ಇದ್ರೆ ಒಬ್ಬ DKC, ದೊಡ್ಡಾಲಳ್ಳಿಯ ಕೆಂಪೇಗೌಡರ ಮಗ ಒಬ್ಬ DKC ಬೆಳೆದ್ರೆ ತಪ್ಪು ಒಪ್ಪುಗಳನ್ನ ಸರ್ಕಾರ ನೋಡ್ಕೊಳ್ಳುತ್ತೆ, ಕೋರ್ಟ್ ನೋಡ್ಕೊಳ್ಳುತ್ತೆ, ನೀವೇನ್ ನೋಡ್ಕೊಳ್ಳೋದು ಬೇಡ. 108 ಕೊತ್ತವಾಲುಗಳನ್ನ ಒಳಗಡೆನೆ ಇಟ್ಕೊಂಡು ಒಕ್ಕಲಿಗರು. ನಾನು ಇವತ್ತು ಕೇಳ್ತೀನಿ ನಮ್ಮ ಮಹೇಶ್ ಜಿ ಅವ್ರನ್ನ, ಅಶೋಕ್ ಅವ್ರದ್ದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೆ. DKC ಎದುರುಗಡೆ ಡೆಪಾಸಿಟ್ ಕಳ್ಕೊಂಡು ಅಪೋಸಿಷನ್ ಆಗಿರೋ ನಿಮಗೆ ನೈತಿಕತೆ ಇದೆ? 8 ಸಾರಿ ಗೆದ್ದಿರ್ತಕ್ಕಂಥ DKCಗೆ ಈ ರಾಜ್ಯ ಮುನ್ನಡೆಸೋದಕ್ಕೆ ನೈತಿಕತೆ ಇಲ್ವಾ? ಇಲ್ವಾ? ಕುಮಾರಸ್ವಾಮಿ ತರ ಚಾಲೆಂಜ್ ಏನ್ ಕುಮಾರಸ್ವಾಮಿ ಅವ್ರೆ? ಕಾಂಗ್ರೆಸ್ ಅಂತ ತಪ್ಕೊಳ್ಳೋದು. ದಯವಿಟ್ಟು ಚರ್ಚೆ ಮಾಡೋದು ಬಹಳಷ್ಟು ವಿಚಾರಗಳಿದಾವೆ. ಇಲ್ಲಿ ಇವತ್ತು ನಡೆದಿರುವಂತಹ ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಉದ್ದೇಶಪೂರ್ವಕ ಕೆಲವೊಂದು ಮಾತುಗಳು ವ್ಯಕ್ತ ಆಗ್ತಾ ಇರೋದು ಕೂಡ ಸ್ಪಷ್ಟವಾಗಿದ್ದಾವೆ. ಚರ್ಚೆ ನಾವು ಮುಂದುವರಿಸೋದಕ್ಕೆ ಬೇಕಾದಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.